ಇವರಿಗೆ both the kidneys got failed. ಕಿಡ್ನಿ ಫೇಲ್ Heart attack. ಎಲ್ಲ ಹೋಗ್ಬಿಟ್ಟು ಅವ್ರ ಮಗ ಆ ಸ್ಕೂಲ್ನ ಆ ಬಂಗ್ಲೆನ ಎಲ್ಲ. 1.5 ಕೋಟಿಗೆಲ್ಲ ಸೇಲ್ ಮಾಡಿ ಆ ಫುಲ್ ದುಡ್ಡನ್ನ ಆಪರೇಷನ್ ಮಾಡಿಸಿ ಅಪೋಲೋಗೆ ಅವ್ರ ಮಗ ಇವಾಗ ಬಂದ್ಬಿಟ್ಟು ರೋಡ್ ಒಳಗೆ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಲಕ್ಷ್ಮಮ್ಮ ಅಂತ ಇವ್ರು ಬಂದ್ಬಿಟ್ಟು ಸಾವಿರಾರು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋ ಟೀಚರ್. ಇವ್ರು ಮಗಳು ಇರ್ತಾಳೆ, ಅವಳು ಒಬ್ಬ ಮುಸ್ಲಿಂ ಹುಡುಗನಿಗೆ ಮದುವೆ ಆಗ್ತಾಳೆ ಲವ್ ಮಾಡಿ. ಇಷ್ಟ ಇಲ್ಲ ಅಂದ ತಕ್ಷಣ ಅವ್ರು ಬಿಟ್ಟು ಇದಕ್ಕೋಗ್ಬಿಡ್ತಾರೆ ಬಾಂಬೆಗೆ. ಸೊ ಇವರು ಒಂದು 11-12 ವರ್ಷಗಳ ಕಾಲ ದೇವಸ್ಥಾನ ಹೋಗಿ ಅಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಇವ್ರು ಗೊತ್ತಲ್ಲ, ಇವ್ರ ಬಗ್ಗೆ ಕೇಳಿದ್ರೆ ಕಳೆದೋಗ್ಬಿಡ್ತೀರ ನೀವು. ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಓನರ್. ಬಿಡಿ ಆಯ್ತು. ಈಗ ಮಕ್ಕಳು ಯಾರು ಇಲ್ವಾ? ಮಕ್ಕಳು ಮೊಮ್ಮಕ್ಕಳು ಇಲ್ಲ, ಅಕ್ಕ ತಮ್ಮ ಬಟ್ ತುಂಬಾ ಚೆನ್ನಾಗಿದ್ದವರು. ಇದು ಇವ್ರ ಸ್ಕೂಲ್. like a palace, my hope. ಇವರು ಬಂದ್ಬಿಟ್ಟು ಲಕ್ಷ್ಮಮ್ಮ ಅಂತ. ಇವ್ರು ಬಂದ್ಬಿಟ್ಟು ಸಾವಿರಾರು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋ ಟೀಚರ್. ಓಹೋ. ಇವಳಿಗೆ ಒಬ್ರು ಮಗಳು ಇರ್ತಾಳೆ, ಅವಳು ಒಬ್ಬ ಮುಸ್ಲಿಂ ಹುಡುಗನಿಗೆ ಮದುವೆ ಆಗ್ತಾಳೆ ಲವ್ ಮಾಡಿ. ಸೊ ಇವರು ಇಷ್ಟ ಇಲ್ಲ ಅಂದ ತಕ್ಷಣ ಅವ್ರು ಬಿಟ್ಟು ಇದಕ್ಕೋಗ್ಬಿಡ್ತಾರೆ ಬಾಂಬೆಗೆ. ಸೊ ಇವರು ಒಂದು 11-12 ವರ್ಷಗಳ ಕಾಲ ದೇವಸ್ಥಾನ ಹೋಗಿ ಅಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಲ್ಲಿ ಯಲಹಂಕದಲ್ಲಿ ಒಂದು ದೇವಸ್ಥಾನ ಹತ್ರ ಬರ್ತಾರೆ. ಸಾರಿ, ಒಂದು ಆಶ್ರಮ ಅಲ್ಲಮ್ಮ? ಯಲಹಂಕ ಅದ್ ಹೇಳಿ. ಸಾಯಿಬಾಬಾ ಆಶ್ರಮ ಹತ್ರ ಬರ್ತಾರೆ. ಆಮೇಲೆ ಏನಾಗುತ್ತೆ? ಆಮೇಲೆ ಅಲ್ಲಿ ಯಾರೋ ಇದ್ರು, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಅಲ್ಲಲ್ಲ, ಆ ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇಲ್ಲ ಅಂತಾರ? ಅದು ಯಾಕಂದ್ರೆ ಮನಿ ಪೇ ಮಾಡ್ಬೇಕು. ಅಂದ್ರೆ ಮಂತ್ಲಿ ಚಾರ್ಜ್ ಮಾಡ್ತಾರಲ್ಲ ಆಶ್ರಮ ಅಂತ, ಅಲ್ಲಿ ಹೋಗ್ತಾರ. ಅಲ್ಲಿ ಬನ್ನಿ ಇಲ್ಲ ಕೊಡಕ್ ಆಗಲ್ಲ. ನಾನ್ ಸ್ಯಾಡ್ ಆಗಿ ಕುತ್ಕೊಂಡಿದ್ದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವಾಗಿಂದ ಯಾರೋ ಒಬ್ಬ ರಸ್ತೆಯಲ್ಲಿ ನಾವ್ ಇವ್ರು ನೋಡ್ಬಿಟ್ಟು ನನ್ಗೆ ಫೋನ್ ಹಾಕಿ ಹೋಗ್ತೀನಿ, ಸಿಗ್ತಾರೆ. ನೀವು ಬಂದು ಎಷ್ಟು ತಿಂಗಳ? 3 ವರ್ಷ ಆಯ್ತು. ಏನ್ ಓದಿರೋದು ನೀವು? ನಾನ್ ಟೀಚರ್, ರಿಟೈರ್ಡ್ ಟೀಚರ್. ಗೌರ್ಮೆಂಟ್ ಟಿ ಸಿ ಗೌರ್ಮೆಂಟ್ ಪೆನ್ಷನ್ ಬರ್ತಾ ಇತ್ತು. ಓಕೆ. ಟಿ ಸಿ ಎಚ್ ಮಾಡಿದೀರಾ? ಬಿಸಿ ಪಾಟೀಲ್ ಶಿವರಾಮ್ ಶಿವರಾಮ್ ಅವ್ರ ಸ್ಕೂಲಲ್ಲಿ ಇವರು ಟೀಚರ್. ತ್ರಿಶೂಲ್ ಸ್ಕೂಲ್. ಆ ಸ್ಕೂಲಲ್ಲಿ ಇವರು ಆತರ ಎಷ್ಟೋ ಸ್ಕೂಲ್. ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಇವ್ರ ಬಗ್ಗೆ ನನ್ ಕಾಪಾಡಿದ್ದೆ ದೇವರು. ಈ ಮಗನ ರೂಪದಲ್ಲಿ ಇದಾರೆ ಅಂತ. ಮಗನ, ಮೊಮ್ಮಗನ, ತಮ್ಮನ, ಮೈದನ ಎಲ್ಲ ಒಂದು. ಬಟ್ ಈಸ್ ಮೈ ಸೇವಿಯರ್, ಐ ಕ್ಯಾನ್ ಸೇ. ಬಟ್ ಏನಂದ್ರೆ ಇವರು ಒಂಥರ ಹೈಲಿ ಇಂಟೆಲಿಜೆಂಟ್. ಅವ್ರ ಇಂಗ್ಲಿಷ್ ನನಗೆ ಬರಲ್ಲ. ಅಮ್ಮ ಇಂಗ್ಲಿಷ್ ಕಲ್ಸ್ಕೊಡಿ ಸ್ವಲ್ಪ. ಇವರು ಅಷ್ಟೇ. ಇವರು ನಂಗೆ ಇದು ದೊಡ್ಡ ನ್ಯೂಸ್ ಆಗಿತ್ತು. ಇದು ಸ್ವಂತ ಮೊಮ್ಮಗಳೇ ಮಗಳೇ ಮನೆ ಹತ್ತ ಹೋಗಿದ ತಕ್ಷಣ ಬಾಗ್ಲಾಗ್ತಾರೆ. ದೊಡ್ಡ ನ್ಯೂಸ್ ಅವಾಗ. ಇವರು ಗೊಲ್ರಟ್ಟಿಲಿ ಇರ್ತಾರೆ. ಇವ್ರ ಹೆಸರು, ಅದಕ್ಕೆ ನಾನು ಹೆಸರು ಇಟ್ಬಿಟ್ಟಿದ್ದೀನಿ ಗೊಲ್ರಟ್ಟಿ ಅಂತ. ಇವ್ರಿಗೆ ಮಕ್ಕಳು ಮೊಮ್ಮಕ್ಕಳಲ್ಲಿ ಯಾರು ಸೇರ್ಸಲ್ಲ. ಹಂಗೆ ಇವರು ಗೀತಮ್ಮ ಅಂತ. ಇವರು ಫಸ್ಟ್ ಬಂದು, ನಿಮ್ಮಮ್ಮ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಯ್ತು. ಇಲ್ಲ, ಎಷ್ಟು ಆಯ್ತು? ಇಲ್ಲ ಮೇಡಮ್, 2 ವರ್ಷದ ಮೇಲೆ ಆಯ್ತು. ಇಲ್ಲ, 1.5 ವರ್ಷ ಆಯ್ತಾ? ಮೇಂಟೈನ್ ಮಾಡ್ತೀರಾ ಇವಾಗ? ಎಲ್ಲ ಫೈಲ್ಸ್ ಇದೆ. ಇವ್ರು 1.5 ವರ್ಷ ಆಯ್ತು. ಇವ್ರು ನಂಗೆ ಸಿಕ್ಕಾಗ ಇವ್ರು ನನ್ನ ಮುಖನೇ ನೋಡಿರಲ್ಲ. ಅಂದ್ರೆ ಇವ್ರಿಗೆ 2 ಕಣ್ಣು ಕಾಣಿಸ್ತಾ ಇರಲ್ಲ. ಆಮೇಲೆ ಕರ್ಕೊಂಬಂದು ನನಗೂ ಸ್ವಲ್ಪ ಇನ್ನು ನನಗಿನ್ನು ಮದ್ವೆ ಆಗಿಲ್ಲ, ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ, 2 ಕಣ್ಣು ಕೊಡ್ಸಪ್ಪ ಅಂದ್ರು. ಹೌದಾನೆ? ಮತ್ತೆ ನೀವು ನಮ್ ದೇವ್ರು, ನನಗೆ ದೇವ್ರು ನೀವು. ಮತ್ತೆ ಅವತ್ತು ಕತ್ಲೆಯಲ್ಲಿ ಇರುವಾಗ ಕತ್ಲೆಯಲ್ಲಿ ಅವ್ರನ್ನ ಇವ್ರು ಬೆಳಾಡ್ತಾ ಇದ್ದೆ ಕರ್ಕೊಂಡೋಗಿ. ನೀವು ಬೆಳಕು ನೀವೇ. ಇಲ್ಲ ಹಂಗೆಲ್ಲ ಇಲ್ಲ. ಬಟ್ ಒಳ್ಳೇದಾಗ್ಲಿ. ಇವಾಗ ನನ್ ಮುಖ ಎಲ್ಲ ಕಾಣಿಸ್ತಿದೆಯಲ್ಲ? ಎಲ್ಲಾರ ಮುಖ ಕಾಣ್ತೀನಿ, ಚೆನ್ನಾಗಿ ನೋಡ್ತೀನಿ, ನನ್ ಕೆಲ್ಸ ನಾನ್ ಮಾಡ್ಕೊಂತೀನಿ, ಓಡಾಡ್ತೀನಿ ಸಂತೋಷವಾಗಿ ಈ ತರ ಮಾಡ್ಕೊಂಡು. ಆಮೇಲೆ ಇವರು ನಮ್ಮ ಹೀರೋಯಿನ್, ನಮ್ಮ ಆಶ್ರಮದಲ್ಲಿ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾರೆ. ರೀಲ್ಸ್ ದೇವಲಿಂಗಮ್ಮ ಅಂತ ಇವರು.
ಇವರಿಗೆ ಎಷ್ಟು ಜನ ಮಕ್ಕಳಮ್ಮ? 3 ಜನ. 3 ಜನ ಮಕ್ಕಳಿದ್ದಾರೆ. ಇಬ್ರು ಗಂಡು ಮಕ್ಕಳು, ಒಬ್ರು ಹೆಣ್ಮಗಳು. ನಿಮಗೆ ಮಾಗಡಿ ರಸ್ತೆ ಇದು ಗೊತ್ತಲ್ಲ ನಿಮ್ಗೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾ ಹಾ ಫೇಮಸ್, ಅದು ಕಟ್ಸಿದವ್ರೆ ಇವರು. ಅವರ ಮನೆತನದವರು. ಹಾ 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 ಹಾ. ಇವ್ರು ಕಟ್ಸಿದವರು. ಅದೇ ಮೈನ್ ರೋಡ್ ಅಲ್ಲೇ ಒಂದು 7 ಕೋಟಿ ರೂಪಾಯಿ ಮನೆ ಕೂಡ ಇದೆ ಇವ್ರಿಗೆ. ಅವ್ರ ಮಕ್ಳು ಯಾರು ಸೇರ್ಸಲ್ಲ. ಮಕ್ಕಳೆಲ್ಲ ಗೌರ್ಮೆಂಟ್ ಜಾಬ್ ಇದ್ದಾರೆ. ಅವ್ರ ಮಗ ಬಂದ್ಬಿಟ್ಟು KC ಜನರಲ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್. ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫಾರೆನ್ಸಿಕ್ ಇದೆಯಲ್ಲ ರಿಪೋರ್ಟ್ ಮಾಡ್ತಾರಲ್ಲ KC ಜನರಲ್ ಹಾಸ್ಪಿಟಲ್ ಅಲ್ಲಿ, ಇದು KC ಜನರಲ್ ಅಲ್ಲ, ವಿಕ್ಟೋರಿಯಾದಲ್ಲಿ ಫಾರೆನ್ಸಿಕ್ ಅವ್ರಿಗೆಲ್ಲ ಗೊತ್ತಾ ಇವ್ರು ಇಲ್ಲಿರೋದು? ಅಲ್ಲ, ಮಗ ನಾನು ಇಲ್ದೇ ಇರೋ ಟೈಮಲ್ಲಿ ಬಂದ್ಬಿಟ್ಟು ಕಳ್ಳಂತರ ಬಂದ್ಬಿಟ್ಟು ಹೋಗ್ತಾನೆ. ಹಾ ಹಾ ಹಾ. ಫೋನ್ ಮಾಡಿ ಬಂದ್ಬಿಟ್ಟು- ಮಾಡಿ ಕರೆದಿದ್ದಕ್ಕೆ ಕಳ್ಳಂತರ ಬಂದ್ಬಿಟ್ಟು ಇವ್ರಿಗೆ ಏನೋ ಒಂದು ಎಲೆ ಅಡಿಕೆ ಒಂದೇನೋ ಒಂದು 1 kg ಹಣ್ಣು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ನಾನು ಭರವಸೆ ಇರಲ್ಲ, ಎಸ್ಕೇಪ್ ಆಗ್ಬಿಡ್ತಾನೆ. ಅಂತ ಕಳ್ಳನ ಮಗ ಅವನು. ಸಿಗ್ಲಿ ಅಂತ ಕಾಯ್ತಾ ಇದೀನಿ, ಸಿಕ್ಕರೆ ಮಾತ್ರ ಬೇರೆ ತರ ಮಾಡಕ್ತೀನಿ ಅವ್ನು. ಹಾ, ನೀವ್ ಇಂಟರ್ ಮಾಡಕ್ ಬಂದವ್ರೆ. ಹಾ, ನಮ್ನ ಇಬ್ಬರೇನು ತರಂಗೋಡಿ ನಮ್ಮ ತಂಗಿನ ಇದು ಕರೋನಾ ಬಂದಾಗ ಎಲ್ಲಿ ಸೇರ್ಸಿದ್ದು ಎಲ್ಲಾ ಕಡೆ ಇವ್ರಿಗೆ ಕರೋನಾ ಬಂದಿತ್ತಾ? ಅವಾಗ ಅಲ್ಲಿ ನಮ್ ಸೇರ್ಸಿ ನಲ್ವತ್ತು ದೇವನಲ್ಲಿ ತಾವು ಸೇರ್ಸಿ 15 ದಿವಸ ಇದ್ದು ನಾವು. ಅದಕ್ಕೆ ಇವ್ರ ಮೇಲೆ ನಮ್ಗೆ ಇಷ್ಟ. ಕೋಟು ಅವರದ್ದು ಎದ್ದಂದ್ರೆ ಮಲ್ಕೊಂಡಾಗ್ಲೂ ಎದ್ದಾಗ್ಲೂ ನೋಡ್ಬೋದು. ಕೈ ಬಿಟ್ಟು ಅನ್ನ ಕೊಟ್ಟಬಿಟ್ಟೆ. ಅದೇ ನಮ್ ದೇವ್ರು. ಯಾರು ನಮ್ಮ ಮಕ್ಕಳು ನೋಡಿಲ್ಲ. ನಾನು ಬಂದು 4 ವರ್ಷ ಮೇಲೆ ಆಯ್ತು. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಬರ್ತಿರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ನನ್ ಫೋಟೋನ ಇವರೆಲ್ಲ ಕೇಳ್ಕೊಂಡು ಹಾಕ್ಸ್ಕೊಂಡಿರೋದು. ನಾನ್ ಹೇಳ್ತಾ ಇದ್ದೀನಿ, ನನ್ ಮುಖ ಯಾಕೆ ನೋಡ್ತೀರಪ್ಪ, ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಏನಾರು ಆದ್ರೆ ನನ್ ಮೇಲೆ ಬರ್ತವೆ, ಬೇಡ ಅಂತ ಕೇಳಲ್ಲ. ಅವಾಗಿಂದ ನಂಗೆ ನಮ್ಮ ಹುಡುಗರು ಅವರೇ ಕೆಲವರೆಲ್ಲ ಅರ್ಶಿಲ್ ಅಂತೆಲ್ಲ ಅವರೆಲ್ಲ ತಂದ್ಬಿಟ್ಟು ಅವರೇ ಹಾಕೊಟ್ಟಿರೋದು. ಮತ್ತೆ ಇಲ್ಲಿ ಯಾರು ಅಲ್ಲೊಬ್ಬ ಲಾಸ್ಟ್ ಒಬ್ರು ಮಲ್ತಾ ಇದ್ರು ಪಾಪ, ಅವರು ತೀರೋಗ್ಬಿಟ್ರು. ಇದು ಕೆಳಗಡೆ ಮಾಡ್ಸಿದ ಬ್ಯಾನರ್ ಅದು, ಅದನ್ನ ಇವ್ರು ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿರೋದಲ್ಲಿ ನೋಡಿ, ಎಲ್ಲ ಕಿತ್ತೋಗಿರೋದಲ್ಲಿ. ಆತರ ಇವ್ರು ಹೇಳ್ತಾ ಇದಾರೆ ಪಾಪ ಅವ್ರು. ಈ ಕಡೆ ನೋಡಿ. ಒಂದು 6-7 ತಿಂಗಳಾಯ್ತು. 6-7 months ಆಯ್ತು. ಅದೆಲ್ಲ ಒಬ್ರು ಕೌನ್ಸಿಲರ್ ಅಂತ ಅವ್ರ ಹತ್ರ ಇದೆ. ಎಲ್ಲ ಹಂಗೆಲ್ಲ ಹಣ ಚಿನ್ನ ಎಲ್ಲ ಏಮಾರ್ಸ್ಬಿಟ್ಟು ನಾನು ತಾಯಿ ತರ ನೋಡ್ಕೊಂತೀವಿ ಅಂತ ಇವೆಲ್ಲ ಊರು ಬಿಟ್ಟು ಹೋಗ್ಬಿಟ್ಟ. ನಾನು ಭಾಳ ಕಷ್ಟಪಟ್ಟ. ಅವ್ರಿಗೆ ಮಗಳ ತರ ಇದ್ರು. ಅವ್ರು ಹೇಳಿದ್ರು ಈ ತರ ಆಶ್ರಮ ಚೆನ್ನಾಗಿದೆ, ನಾನು ಇಲ್ಲಿ ಸೇರಿಸ್ತೀನಿ, ಅಲ್ಲೇ ಇದು ಬಿಡ, ವಯಸ್ಸಾಯ್ತೀನಿ, ಎಷ್ಟು ದಿನ ದೇವಸ್ಥಾನ ಅಂತ ಸುತ್ತಾಡ್ತೀವಿ ಅಂತ ಅವ್ರು ಕರ್ಕೊಂಡು ಬಿಟ್ರು. ನೀವು ನೋಡಿದ್ರೆ ಒಳ್ಳೆ ಫ್ಯಾಮಿಲಿ ಅವ್ರ ತರ ಕಾಣಿಸ್ತೀರಿ. ತಂದ ಮಕ್ಕಳು ಒಳ್ಳೆದಿದೆ ಸರ್, ಎಲ್ಲ ಒಳ್ಳೆದಿದೆ. ಎಲ್ಲ ಹೋಗ್ಬಿಟ್ರು ದೊಡ್ಡವರೆಲ್ಲ. ಅನಾದಿ ತರ ಒಂದೇ ಒಬ್ಳೆ ಇದೆ, ಮಕ್ಳು ಯಾರಿಲ್ಲ ನನಗೆ. ಈ ತರ ಮಕ್ಳೆಲ್ಲ ನೋಡ್ಕೊಂತ ಇದ್ದೆ. ಎಷ್ಟು ದಿನ ಅವಾಗ ನಡಕ್ ಆಗ್ತಾ ಇಲ್ಲ, ಕಾಲ್ ಸ್ವಲ್ಪ ಪೆಟ್ಟು ಬಿತ್ತು. ಆವಾಗ್ಲಿಂದ ಇವ್ರು ಹೇಳಿದ್ರು, ಚಕ್ರವರ್ತಿ ಪ್ರಸಾದ್ ಚೆನ್ನಾಗಿದೆ ಆಶ್ರಮ ಅಂತ ತಂದು ತೋರಿಸಿ ಇಲ್ಲಿ ಬಿಡಿ ಆಯ್ತು. ಈಗ ಮಕ್ಕಳು ಯಾರು ಇಲ್ವಾ? ಮಕ್ಕಳು ಮೊಮ್ಮಕ್ಕಳು, ಇಲ್ಲ, ಅಕ್ಕ ತಮ್ಮ? ಚೆನ್ನಾಗಿದೆ. ಬಟ್ ತುಂಬಾ ಚೆನ್ನಾಗಿದ್ದವರು. ಸ್ವಲ್ಪ ಅವರಿಗೆ ಅದೇ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿ. ಮಂಡಿ ನೋವು ಚೆನ್ನಾಗವ್ರೆ. ಬಟ್ ಏನಂದ್ರೆ ನನಗೇನಂದ್ರೆ ಸ್ವಲ್ಪ ನನ್ಗೆ ಸ್ವಲ್ಪ ನೀಟಾಗಿರ್ಬೇಕು, ಗಲೀಜು ಎಲ್ಲ ಇರಬಾರ್ದು, ಆತರ ಒಳ್ಳೆ ಹಾಸ್ಟೆಲ್ ತರ ಇದೆ ಸರ್ ಇದು, ಆಶ್ರಮ ತರ ಇಲ್ಲ. ಬ್ರದರ್ ಓಪನ್ ಆಗಿ ಹೇಳ್ತೀನಿ ಬ್ರದರ್, ಪ್ರಾಮಿಸ್ ನೀವು ಬರ್ತೀರಾ ಅಂತ ಮಾಡಿದ್ದಲ್ಲ ಕೇಳಿಲ್ಲ. ಇವ್ರು ಬರ್ತಾರೆ ಅಂತ ಯಾರು ರೆಡಿ ಆಗಿದ್ದೀರಾ? ನಾವು ಬರ್ತೀವಲ್ವಾ? ನೋಡಿ ಈ ಅಮ್ಮ ಕೋಟೆಗಿದ್ದವ್ರು. ಈ ಅಮ್ಮ ಇವತ್ತವರೆಗೂ ಪೌಡರ್ ಹಾಕ್ತೆ, ಸ್ಟಿಕ್ಕರ್ ಇಕ್ತೆ, ಈ ತರ ಹಿಂಗ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಆಡ್ಸಂಡ್ ಬರಲ್ಲ. ಈ ಅಮ್ಮ ಪೌಡರ್ ಎಲ್ಲ ತಂದ್ಕೊಟ್ಟಿದೀವಿ. ಮತ್ತೆ ನೋಡ್ರಿ, ಇವೆಲ್ಲ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಇಲ್ದೆ ಇಲ್ದಿದೀವಿ ಅಮ್ಮ. 1 ಗ್ರಾಮ್ ಗೋಲ್ಡ್ ತಂದು ಹಾಕೊಟ್ಟಿದೀನಿ, ಯಾಕಂದ್ರೆ ಅದೆಲ್ಲ ಗೊತ್ತಾಗಬಾರ್ದು. ಎಲ್ಲ ಬೇಕೇ ಬೇಕು ಆತರ. ನಮ್ಗೆ ಹಂಗೆ ಸರ್, ಏನಂದ್ರೆ ಸ್ವಲ್ಪ ಇದ್ರೂನು ನೀಟಾಗಿ ನೋಡ್ಕೋಬೇಕು. ಯಾಕಂದ್ರೆ ಒಂಥರ ಹಾಸ್ಟೆಲ್ ಹೆಂಗಿರುತ್ತೋ, ದುಡ್ಡು ಕೊಟ್ಟು ಹಾಸ್ಟೆಲ್ ಸೇರ್ಕೋತಾರಲ್ಲ, ಆತರ ಇದೆ. ಇಲ್ಲಿ ನೋಡಿ, ಈಗ ಈ ವಜ್ಜಿ ಇದಾರಲ್ಲ, ಸ್ವಲ್ಪ ಬೀಳ್ತಾರೆ, ಅದಕ್ಕೆ ಇವ್ರ ಮಧ್ಯೆ ಹಾಕಿದೀನಿ ನಾನು, ಸ್ವಲ್ಪ ಸಪೋರ್ಟ್ ಮಾಡ್ಲಿ ಇವ್ರು ಅಂತ. ಹಂಗೆ ಈ ವಜ್ಜಿಗೆ ಬಂದ್ಬಿಟ್ಟು, ಈ ವಜ್ಜಿನೂ ಅಷ್ಟೇ. ಈ ವಜ್ಜಿಗೆ ಎಲ್ಲ ಇದ್ದು ಯಾರು ಇಲ್ಲ. ಈ ವಜ್ಜಿಗೆ 7 ಜನ ಮಕ್ಕಳು, 12 ಜನ ಮೊಮ್ಮಕ್ಕಳು. ಮೊಮ್ಮಕ್ಕಳಿಗೆಲ್ಲ 45-46 ಏಜ್. ಇದುವರೆಗೂ ಯಾರು ಬಂದಿಲ್ಲ. ಇವತ್ ಕೇಳಿ ನಮ್ಮ ಮಕ್ಕಳು ಒಳ್ಳೆಯವರು ಅಂತ ಹೇಳ್ದ ಅಜ್ಜಿ. ನೀ ಬಂದಮ್ಮ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? 4 ವರ್ಷ ಆಯ್ತು. ಎಷ್ಟು? 4 ವರ್ಷ. 4 ವರ್ಷ ಆಯ್ತು. 4 ವರ್ಷದಿಂದ ಇವ್ರ ಮಕ್ಕಳು ಇಲ್ಲೇ ಇರೋದು, ದಾಸರಹಳ್ಳಿ. ಫೋನ್ ಮಾಡಿ ಕರ್ಕೊಂಡು ಬರೋದು. ಯಜ್ಞಳ್ಳಿ ಸರ್. ಹೆಗ್ನಳ್ಳಿ. ಓಕೆ. ಫೋನ್ ಮಾಡಿ ಕರೆದು ಬರೋದು. ನನ್ ಮಗ ಹೋಗ್ಬೇಡ ಅಂದ,
ನಮ್ ಪಕ್ಕದ ಮನೆಗಿದ್ದವನು ಬಲವಂತ ಮಾಡಿ ಹಾ. ಕರ್ದಿದ್ದಕ್ಕೆ ನಮ್ಮ ಅಮ್ಮನ್ ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಗ್ತೀನಿ ಹಾ. ಅಂದ. ಹ್ಮ್. ಅವನು ಇಲ್ಲ ನಿಮ್ಮ ಅಮ್ಮನ್ನ ಇವಾಗ ಇಲ್ಲಿ ಎಲ್ಲೂ ಇರ್ಸ್ಕೊಳಕ್ಕಾಗಲ್ಲ, ಕೊರೋನಾ ಐತೆ, ಹಾ. ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀನಿ ಅಂದ. ಹಾ. ಸಾರ್ ಫೋನ್ ಮಾಡಿದ್ದಕ್ಕೆ ಅವರು ನಾವ್ ಇವಾಗ ಊರಲ್ಲಿಲ್ಲ, ಬೆಳಗ್ಗೆ ಬಂದ್ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂದ್ರೆ ಅವ್ನ ಆತ್ರ ಬಿದ್ದು ರಾತ್ರಿನೇ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟ. ಆಯ್ತಾ, ಇವಾಗ ಹೇಳಿದ್ರು ನನ್ ಮಗ ಬೇಡ ಅಂದ, ಹೋಗ್ಬೇಡ ಅಂದ, ನಾವ್ ಫ್ರೆಂಡ್ ಕರ್ಕೊಂಬಂದ್ ಇದ್ ಬಿಟ್ಟ. ಸರಿ, ಅವ್ರ ಮಗ ಇವಾಗ ಇನ್ನು ಏನ್ ಮಾಡ್ತಾನೆ? ಅಲ್ಲ, ತಿಂತವ್ನ? ನಾನೇ phone ತಡಿ ಮಾಡಿದ್ದೀನಿ. ತಡಿ ತಡಿ, ಇವ್ರ ಮಗ ಏನ್ ಮಾಡ್ತಾನೆ ಇವಾಗ? ಆಯ್ತು, ಇಲ್ಲಿಗೆ ಬಂದಿರೋದು ಗೊತ್ತಾನೆ. ಸರಿ, ಈಗ ನಿಮ್ಮ ತಾಯಿನ ಯಾರೋ ಬಂದ್ ಸೇರಿಸ್ತಾರೆ, ನೀವೇನ್ ಮಾಡ್ತೀರಾ? ನೆಕ್ಸ್ಟ್ ಡೇನೆ ಓಡ್ ಬರ್ತೀರಾ, ನಮ್ ತಾಯಿನ ಕಳ್ಸಪ್ಪ ಅಂತ. 4 ವರ್ಷ ಆಯ್ತು, ಯಾಕೆ ಬಂದಿಲ್ಲ ಕೇಳಿ ಮಗ? ಯಾಕ್ ಬಂದಿಲ್ಲ ಅವ್ರು? ಫೋನ್ ಮಾಡಿದೀನಿ, ಅವ್ರನ್ನ ಕರ್ಕೊಂಡು ಹೋಗಿ. ಮಕ್ಳು ತುಂಬಾ ಜನ ಅಲ್ಲ, ಅಕ್ಕ ಅಣ್ಣ ಕರ್ಕೊಂಡು ಹೋಗ್ಲಿ ಅಂತ, ಅಣ್ಣ ಅಕ್ಕ ಕರ್ಕೊಂಡು ಹೋಗ್ಲಿ ಅಂತ. ಅಜ್ಜಿ ಯಾಕೆ ಬರ್ಲಿಲ್ವಾ ಯಾರು ಮಕ್ಕಳು? ಬರ್ಲಿಲ್ಲ ಸರ್. ಯಾಕೆ? ಯಾಕೋ ನನಗ್ ಗೊತ್ತಿಲ್ಲ, ನಾನ್ ಆಶ್ರಮಕ್ಕೆ ಹೋಗಲ್ಲ ಅಂದ್ರು ಕೂಡ ಹೋಗ್ಬಿಡ. ಓ, ಆ ಕೋಪಕ್ಕೆ ಬಂದಿಲ್ವಾ? ಪಾಪಕ್ ಬಂದಿಲ್ಲ. ಬಿಟ್ಕೊಡ್ತಾ ಇಲ್ಲ ಅವರು. ತಾಯಿ ನೋಡಿ, ತಾಯಿ ಎಷ್ಟು ಒಳ್ಳೇದು. ಮಗನ ಒಪ್ಕೊಂತ ಇಲ್ಲ, ಬೈಯಾಕ್ಸ್ತಿದೆ, ರೆಡಿ ಇಲ್ಲ ಅವರು. ಅಲ್ಲ ಒಪ್ಕೊಂತ ಇಲ್ಲ, ಕೆಟ್ಟವರಂತ ಒಪ್ಕೊಳ್ತಾ ಇಲ್ಲ ಮಗನ. ಅದೇ ತಾಯಿ ಅಂದ್ರೆ ಹಂಗೆ ಅನ್ಬೇಕು. ಈಗ ಬ್ರದರ್, ಈಗ ಆಯ್ತು, ಒಂದ್ 2 ದಿನ ಅಮ್ಮ ಕಾಣಿಸಿ ಏನ್ ಮಾಡ್ತೀವಿ ಹೇಳಿ? ಓಡೋಗ್ಬಿಡ್ತೀವಿ. ಹೌದೌದು. ಕಳಿಸ್ರಿ, ನೀವ್ಯಾರಿ ನಮ್ಮ ಅಮ್ಮನ್ ಸಾಕಕ್ಕೆ ಅಂತೀವಿ ನಾವ? ಇವ್ರಿಗಿರೋ ಪ್ರೀತಿ 10% ಅವ್ರಿಗೆ. ಆಯ್ತು ಬಿಡಮ್ಮ, ನಿಮ್ ಮಕ್ಕಳೇ ಒಳ್ಳೆಯವರು, ನಿಮ್ ಮಕ್ಕಳೇ ಒಳ್ಳೆಯವರು. ಅಜ್ಜಿ ಅಜ್ಜಿ ಒಳ್ಳೆಯವರಲ್ಲ, ನಿಮ್ ಮಕ್ಕಳು ಒಳ್ಳೆಯವರು. ಅಜ್ಜಿ 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 ಈ ಇವ್ರು ಒಳ್ಳೆಯವರ, ನಿಮ್ ಮಗ ಒಳ್ಳೆಯವರ? ಇವ್ರು ಇವಾಗ 4 ವರ್ಷದಿಂದ ನೋಡ್ಕೊಂತವ್ರು, ಇವ್ರ ಒಳ್ಳೆ. ಮುಂಚೆ ಮಗ ಒಳ್ಳೆಯವರಿದ್ರಾ? ಮುಂಚೆ ನೋಡ್ಕೊಂತ ಇದ್ದ. ಹಾ. ಅವನ್ಗೆ ಇವಾಗ ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗಳೆ ಅವ್ರ ಅಪ್ಪನ ಮನೆಗೆ. ಹಾ. ಕೋರ್ಟು ಕಚೇರಿ ಓ, ಅದು ಅಲ್ಲಿಯೋದೇ ಟೈಮ್ ಸಾಕಾಗ್ತಾ ಇಲ್ಲ. ಅಲ್ಲಿ ಅವನ್ಗೆ ಕಷ್ಟ ಇವಾಗ. ಓ, ಹೆಂಗೆ ಕಾಸು ಕೇಳಿದ್ರು ಮಕ್ಕಳೇ ಒಳ್ಳೆಯವರು ಅಂತ ಹೇಳೋದು. ಓ, ನಾನು ಹಿಂಗಾರಿ ಬಿದ್ದಾಗೆಲ್ಲ ನೋಡಿ ಹಾ. ಎಲ್ಲ ವಾಸ ಮಾಡ್ತಾ. ಹಾ. ಅವಳು ಹೋಗ್ಬಿಟ್ಮೇಲೆ ಅವ್ನ ತಲೆ ಕೆಟ್ಟದಂಗ. ತಲೆ ಕೆಟ್ಟಬಹುದು. ಆಪ ಗ್ರೇಟ್ ಅಜ್ಜಿ. ಆಯ್ತು, ಒಬ್ಬ ತಲೆ ಕೆಟ್ಟ ಇದೆ, ಇನ್ನು 7 ಜನ ಮಕ್ಕಳು, ಇನ್ನು 6 ಜನ ಮಕ್ಳು ಏನ್ ಮಾಡ್ತಾರೆ? ಅವ್ರ ಗಂಡನ ಮನೆಗಾರ ಅವ್ರು ಬರ್ತಾರ. ಬರ್ತಾರಮ್ಮ. ಹಂಗೆಲ್ಲ ಮಾಡ್ಬಾರ್ದು ನೀವೆಲ್ಲ, ಕೇಳಬಾರ್ದು ನೀವೆಲ್ಲ ಆ ತರ. ಇವ್ರು ನಮ್ಮ ಗೊತ್ತಲ್ಲ, ಇವ್ರು ನಮ್ಮ ಹೀರೋಯಿನ್ ಇವರು ಫೇಮಸ್. ಅನ್ನಪೂರ್ಣಮ್ಮ, ಇವರೇ ನಮ್ಮ ಹೀರೋಯಿನ್. ಇವರಿಗೆ ಮದುವೆ ಆಗಿದೆ, ಮಕ್ಕಳಾಗಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ಹ್ಮ್. ಮೂರೊತ್ತು ಊಟ, ಬೆಳಗ್ಗೆ ಸಾಯಂಕಾಲ ಕಾಫಿ, ಹ್ಮ್. ಜನ ಈ ಸಂಬಂಧಿಕರಲ್ಲ ಅವ್ರೆ, ಯಾರು ಇದ್ ಮಾಡಲ್ಲ. ಇಲ್ಲ ಸರ್, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ರೀಲ್ಸ್ ಎಲ್ಲ. ಹ್ಮ್. ಇವರೆಲ್ಲ ಏನ್ ಗೊತ್ತಾ ನಿಂಗೆ ಹೇಳೋದು? ನಾವ್ ಇದು ಡ್ಯಾನ್ಸ್ ಮಾಡ್ರೆ ಹೊರಗಡೆ ಜನ ಏನನ್ನಲ್ಲ, ಜನ ಬೈತಾರ ನಮ್ನ, ಜನ ಈ ತರ ಆ ತರ ಪ್ರಶ್ನೆ ಇವ್ರಿಗೆ. ಬೈತಾರ ಜನ ಡ್ಯಾನ್ಸ್ ಮಾಡಿದ್ರೆ? ಬೈಯಲ್ಲ ಅಜ್ಜಿ, ಖುಷಿಯಾಗಿರಿ. ಹಾ, ಓದ್ಮೇಲೆ ಡ್ಯಾನ್ಸ್ ಹೀರೋಯಿನ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಜನ. ಇರೋದ್ ಒಂದೇ ಒಂದ್ ಅಲ್ಲೋ, ಚೆನ್ನಾಗಿ ಚಿಕನ್ ತಿನ್ಕೊಂಡು ಚೆನ್ನಾಗಿರೋ. ಅವ್ರು ಯಾರು? ಇವ್ರು ಅಷ್ಟೇ, ಇವ್ರಿಗೂ ಅಂದ್ರೆ ಒಂಥರ ಬ್ರೈನ್ ಅಪ್ಸೆಟ್. ಒಂದು 40 ಪ್ಲಸ್ ಇದೆ ಏಜ್, ಬಟ್ ಅಷ್ಟು ಗೊತ್ತಾಗಲ್ಲ. ಒಂದು ಬಟ್ಟೆ ಹಿಂಗೆ ತಿಳಕ್ ಬರಲ್ಲ. ಯಾರು ಹಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾರ ಅಷ್ಟೇ. ಆ ತರ ಮೈಂಡ್ ಸೆಟ್. ಮತ್ತೆ ಕೆಳಗೆ ಹಿಂಗ್ ಬಗ್ಬಿಟ್ಟು ಏನೋ ತಗೊಳಕ್ ಆಗಲ್ಲ. ಇಲ್ಲಿಂದ ಇಲ್ಲಿ ತನಕ ಒಂದ್ ಸ್ವಲ್ಪ ಅಂದ್ರೆ ಓಡಕ್ ಆಗಲ್ಲ. ಆ ತರ ಮೈಂಡ್ ಸೆಟ್. ಅಂದ್ರೆ ಬಾಡಿ ಎಲ್ಲ ಒಂಥರ ಏನೋ ಕಾಯಿಲೆ, ಶೇಕ್ ಆಗುತ್ತೆ ಆ ತರ. ಇವ್ರು ಅಷ್ಟೇ, ಪಾಪ ಇವ್ರಿಗೂ ಏನೋ ಗೊತ್ತಾಗಲ್ಲ, ಸ್ವಲ್ಪ ಅಬ್ಡಾಮಲ್. ನೀವು ಎಷ್ಟು ಊಟ ಕೊಟ್ರು ಊಟ ಮಾಡ್ತಾರೆ. ಗಲಾಟೆ ಮಾಡೋದು ಜಾಸ್ತಿ ಅದು ಇವ್ರು ಸ್ವಲ್ಪ ಜಾಸ್ತಿ. ಅಂದ್ರೆ ಅವ್ರಿಗೇನೋ ಬಟ್ಟೆ ತಗೊಂಡೆ, ಇವ್ರ ಬಟ್ಟೆ ತಗೊಂಡೆ, ಅವ್ರ ಸಾರಿ ತಗೊಂಡೆ, ಇವ್ರ ಸಾರಿ ತಗೊಂಡೆ, ಆತರ ಅಷ್ಟೇ. ಇವ್ರು ಗೊತ್ತಲ್ಲ, ಇವ್ರ ಬಗ್ಗೆ ಕೇಳಿದ್ರೆ ಕಳ್ದೋಗ್ಬಿಡ್ತೀರ ನೀವು ಸೀರಿಯಸ್ ಆಗಿ. ಇವ್ರ ಏನಂದ್ರೆ, ನಿಮ್ ಸ್ಕೂಲ್ ಹೆಸರೇನು? ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈ. ನೆಹರು ನಿಕೇತನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಓನರ್. ಆ ಸ್ಕೂಲ್ ನೋಡಿದ್ರೆ, ಆ ಫೌಂಡರ್, ಆ ಸ್ಕೂಲ್ ನೋಡ್ರೆ ಕಳೆದೋಗ್ಬಿಡ್ತೀರಾ. ಎಷ್ಟು ಕೋಟಿ? I'm from Kerala. We are settled in Nellore, Andhra Pradesh. Started a school in 93. And my son did MBA here only in IBS college. ನೀವೇನು ಓದಿದ್ರಿ ಅಮ್ಮ? ನೀವೇನು ಓದಿದ್ರಿ? ಎಜುಕೇಶನ್? Trained postgraduate. MA literature, gold medalist. ಅದಕ್ಕೆ ಕೇಳಿದ್ದು ನೋಡಿ. ಇದು ಇವ್ರ ಸ್ಕೂಲ್. ಬಟ್ ಏನಂದ್ರೆ ಹೇಳ್ತೀನಿ, ಇದು ಸ್ಕೂಲ್ ಅಲ್ಲ ನೋಡಿ, ಇದೆ ಸ್ಕೂಲ್. House like a palace, my house. ಇವ್ರ ಮನೆ ಪ್ಯಾಲೇಸ್ ತರ ಇದ್ದಿದ್ದು. ಬಟ್ ಇವ್ರಿಗೆ both the kidneys got failed. ಕಿಡ್ನಿ ಫೇಲ್, Heart attack. ಎಲ್ಲ ಹೋಗ್ಬಿಟ್ಟು ಅವ್ರ ಮಗ ಆ ಸ್ಕೂಲ್ ನ, ಆ ಬಂಗ್ಲೆನ
ಎಲ್ಲ 1.5-2 ಕೋಟಿಗೆಲ್ಲ ಸೇಲ್ ಮಾಡಿ ಆ ಫುಲ್ ದುಡ್ಡನ್ನ ಆಪರೇಷನ್ ಮಾಡಿಸಿ ಅಪೋಲೋ ಅವ್ರ ಮಗ ಇವಾಗ ಬಂದ್ಬಿಟ್ಟು ರೋಡ್ ಅಲಿತವ್ನೆ. ಅವ್ರ ಮಗ ಬಂದ್ಬಿಟ್ಟು ರಾಷ್ಟ್ರಪತಿ ಅವ್ರ ಈಸ್ ದ ಫೇಮಸ್ ಭರತನಾಟ್ಯಂ ಡ್ಯಾನ್ಸರ್. ಕೂಚುಪುಡಿ ಡ್ಯಾನ್ಸರ್, ಗಾಟ್ ಫ್ರಮ್ ಪ್ರೆಸಿಡೆಂಟ್ ಚಂದ್ರಬಾಬು ನಾಯ್ಡು. ಆಮೇಲೆ ರಾಷ್ಟ್ರಪತಿ ಅವ್ರ ಹತ್ರ ಎಲ್ಲ ಪದಕ ತಗೊಂಡಿದ್ದಾನೆ. ಇವಾಗ ಇವ್ರ ಮಗ ಬಂದ್ಬಿಟ್ಟು 1.5 ತಿಂಗಳು ಬಿಟ್ಬಿಟ್ಟು ಯಾರಿಗೂ ಕೇಳ್ದೆ ಹೋಗಿರೋದು. ನನಗೆ ಪೊಲೀಸರು ಫೋನ್ ಮಾಡಿ ಈ ತರ ಒಬ್ರು ಇದಾರೆ ಬಂದ್ಬಿಟ್ಟು ಆಶ್ರಯ ಕೊಡಿ ಅಂತ. That's a two-town police station. And that police officer only told this is the best ashram all over here. Actually, he told to be in the house where we were staying in RR Nagar. That house owner's place only, but I only wanted to come to an ashram. They suggested this. ಬಟ್ ಅವ್ರಿಗೆ ಅಂದ್ರೆ ಸುಮ್ನೆ ಮನುಷ್ಯರ ಇದಾರೆ, ಬಟ್ ಅವ್ರಿಗೆ ಇದಿಲ್ಲ ಬಾಡಿಲಿ. ಆಮೇಲೆ ಇವ್ರ ಮಗ ಬಿಟ್ಟು ಹೋದ್ಮೇಲೆ ಅವ್ರ ಮಗನ್ಗೆ ಪೊಲೀಸರು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಒಂದು ಹುಡುಕಿ ಡೆಲ್ಲಿಲಿ ಸಿಗ್ತಾನೆ. ಆಮೇಲೆ ಕರ್ಕೊಂಬಂದ್ ಕೇಳಿದ್ರೆ ಅವ್ರ ಮಗ ಫುಲ್ ಸೈಕೋ ಆಗ್ಬಿಟ್ಟವ್ನೆ. ಅಂದ್ರೆ ಒಂಥರ ದುಡ್ಡು ಖರ್ಚು ಮಾಡಿ ಎಲ್ಲ ಮನೆ ಮಠ ಮಾರಿ ಅವನು ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಒಂದ್ 23 ಲಕ್ಷ ರೂಪಾಯಿ ಅಮ್ಮಂಗ್ ಖರ್ಚಿಗೆ ಹಾಕಿ ಎಲ್ಲ ಅಮ್ಮನಿಗೆ ಹಾಕಿರೋದು. ಮದ್ವೆ ಆಗಿರ್ಲಿಲ್ಲ ಅವ್ರಿಗೆ. He is such a nice person. They are the same name. 27 ಅಲ್ಲ ಏಜು? Age 27. 27 ಏಜ್. ಇವಾಗ ಎಲ್ಲಿದೆ ಅಂತ ಗೊತ್ತಾ? ಇವಾಗ ಎಲ್ಲ ಹೋಗಿದ್ದಾನೆ. ಹೋಗ್ಬಿಟ್ಟು ದುಡ್ಕೊಂಡ್ ಬರ್ತೀನಿ ಅಮ್ಮನ್ ಸಾಕ್ತೀನಿ ಅಂತ ಹೋಗೋವನ್ ಎಲ್ಲ ಹೋಗಿದ್ದಾನೆ. Oh my God. ಎಲ್ಲ ಲಾಸ್ ನೋಡಿ, ಒಂದು ಕಡೆ ಮಕ್ಕಳು ಸಾಕ್ತಾ ಇದ್ರು, ಒಂದ್ ಕಡೆ ಈ ತರ. ನೋಡಿ ಇವಾಗ ಎಷ್ಟು ಅಪ್ಪ ಅಮ್ಮನ ಆಚೆ ಹಾಕ್ತಾರೆ, ಅವ್ರ ಅಮ್ಮನ ಉಳ್ಸೋಕು ಅವನೇ ಆಚೆ ಹೋಗ್ಬಿಟ್ಟವನೆ ಎಲ್ಲ ಮಾರ್ಕೊಂಡು. ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ದುಡ್ಡು ಹೋಗಿದಾರೆ ನೋಡಿ ಸರ್. ಅದು ಅಂತವ್ರು ಇರ್ತಾರೆ, ಇಂಥವ್ರು ಇರ್ತಾರೆ. ಈಗ ಬಟ್ ಫೋನ್ ಮಾಡ್ರೆ ಫೋನ್ ಸಿಗಲ್ಲ. ನಾಟ್ರ ಜನ ಮಾಡ್ಕೊಂಡ್ಬಿಟ್ಟು ಗೊತ್ತಿಲ್ಲ. ಅವನಂತರ ಸೈಕೋ ಹೋಗ್ಬಿಟ್ಟಾನೆ ಸರ್. ಈಗ ಸ್ವಲ್ಪ ಏನಾದ್ರು ಜಾಸ್ತಿ ಬೈದ್ಬಿಟ್ರೆ ಅವನ ಚಾಕ್ ಹಾಕೊಂಡ್ಬಿಡ್ತಾನೆ. ಆ ತರ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಇವರು ಫುಲ್ಲು ಅವರು ಪೊಲೀಸ್ ಸರ್ಚ್ ಮಾಡ್ತಾವ್ರಿ. ಅಮ್ಮ ಇಲ್ಲಿಗೆ ಬಂದು ದಿನ ಅಳೋದು, ನನ್ ಮಗ ಎಲ್ಲೋದ ಪ್ಲೀಸ್ ಹುಡ್ಕೊಡಿ, ನನ್ ಮಗ ಎಲ್ಲೋ ಸತ್ತೋದ್ನ ಬದುಕಿದ್ದಾನ ಅಂತ. ಆಮೇಲೆ ಪೊಲೀಸ್ ಎಲ್ಲ ಫುಲ್ ಟ್ರೈನ್ ಮಾಡಿ ಬಾಂಬೆಗೆ ಹೋಗಿ ಅವನ್ನ ಕ್ಯಾಚ್ ಮಾಡ್ಕೊಂಡ್ ಬಂದಿದ್ದು. ಪೊಲೀಸ್ ಚೀಫ್ ಬಂದ್ಬಿಟ್ಟು ಮಾತಾಡ್ಸ್ಕೊಂಡೆಲ್ಲ ಹೋದ. ಇದಾನೆ ಅಂತ ಅಂದ್ಮೇಲೆ ಸ್ವಲ್ಪ ಅವರು ರಿಲ್ಯಾಕ್ಸ್ ಆದ್ರು. ಡಯಾಲಿಸಿಸ್ ಮಾಡಿಸ್ಬೇಕು ಇವ್ರು ಈಗಲೂ? ಇಲ್ಲ ಇವಾಗ ಏನಿಲ್ಲ. ಬಟ್ They have put it in such a way they took 1 crore for that repair, and it is magic of medicine, it seems. Never happened to anybody. 1 in a crore it will happen. They have done that for me. How you are feeling now here? I hear it is really very good, very clean, spotlessly clean. That sub-inspector of police in 2 town, he used to ask a house owner and find out how I was here, and they told this is the best place you have put for me, and they are looking after very well. I am not able to eat rice and all. They give me roti every day. ಅವ್ರಿಗೆ ರೈಸ್ ಎಲ್ಲ ಕೊಡಂಗಿಲ್ಲ, ದಿನ ಚಪಾತಿ ಮಾಡ್ಕೊಡ್ಬೇಕು. ಏನು ಇಲ್ಲ. ಮತ್ತೆ ಡೈಲಿ ಅವರು 4 ಟೈಮ್ ಕಾಫಿ ಕುಡಿಲೇಬೇಕು, ಅದ್ ಕೊಡ್ಲೇಬೇಕು. ಆತರ ಅವ್ರಿಗೆ ಮೈಂಡ್ ಸೆಟ್. ಮತ್ತೆ ರಾಯಲ್ ಬೆಳೆದಿರ್ತಾರಲ್ಲ, ಅದಕ್ಕೆ ನಿಮ್ಗೆ ಅವಾಗ್ಲೇ ಸಮಯ ಸಂದರ್ಭ ಮಾಡ್ಸುತ್ತಷ್ಟೇ. ನೀವು ಎಷ್ಟೇ ಕೋಟಿಗಿರಿ, ಸಮಯ ಸಂದರ್ಭ It's that they look after with love, not with a charity or something. They don't have that feeling at all. ಬಟ್ ಅದೇ ಹೇಳಿದ್ನಲ್ಲ ನೋಡಿ, This is the first time I'm coming out of home, and I'm able to adjust here. People are good. ಎಷ್ಟು ದಿನ ಆಯ್ತು ಒಂದು? Now 4 months over 4 months. here. Yeah. ಅಂದ್ರೆ ಇವರು ಬಂಗ್ಲೆ ತರ ಮನೇಲಿದ್ದು ದೊಡ್ಡ ಸ್ಕೂಲ್ಗೆ MD I am ಆಗಿದ್ರು. stayed fully, totally in AC, central AC. ಹಿಂಗ್ ಕಾರಲ್ಲಿ ಬಂದ್ರೆ ಕಾರ್ ತೆಗಿಯಕೊಬ್ಬ, ಕೆಳಗಿಳಿಸೋಕೊಬ್ಬ, ಆತರ ಎಲ್ಲ ಇದ್ದು. ಹೌದು, ಫೌಂಡರ್ ಅಂದ್ರೆ Haven't ಆಗಿರ್ತಾರೆ. done anything. Any relations? Your relations? ಸಂಬಂಧ No other. My brother is there in Hyderabad. He's a retired superintendent of police. And he is also bedridden. He fell off down and his hand got cut. SP ಆಗಿದ್ರು. Superintendent of police. Yeah. ಬಟ್ ವೆಲ್ ಎಜುಕೇಟೆಡ್. ಅವ್ರ ಮಗ ಅಂತೂ ಫುಲ್ He is college topper, my son, in IBS, Mysore Road. There. ಅದಕ್ಕೆ ಸ್ವಲ್ಪ ಟೈಮ್ ಖರಾಬ್ ಆಗಾದ್ರೆ ಏನು ಮಾಡಕ್ಕಾಗಲ್ಲ. Totally Shani Dasha from top to down fell off. From ಶನಿ heaven ದಶೆ to ಅಂತಾರೆ. Patala. But now you are in good place, na? Very nice, best place. ಒಳ್ಳೇದಾಗ್ಲಿ ಅಮ್ಮ. ಆದಷ್ಟು ಬೇಗ ನಿಮ್ ಮಗ ಬಂದು ನಿಮ್ನ ವಾಪಸ್ ಕರ್ಕೊಂಡು ಹೋಗಂಗಾಗ್ಲಿ. I'll stay here, let him go. ಇವಾಗ ಅವ್ರ ಮಗನ ಮೇಲೆ ನಂಬಿಕೆ ತಗೊಂಡ್ಬಿಟ್ಟು ಈ ತರ ಇದು ನಮ್ಮ ಕತೆ. ಅದು ಬಂದ್ಬಿಟ್ಟು ಜೈನ್. ನಮಸ್ಕಾರ.
ಇದು ಜೆಂಟ್ಸ್ ಇದು ಜೆಂಟ್ಸ್ ಲೇಡೀಸ್ ಎಲ್ಲ ಇದಾರೆ ಹಂಗೆ ಇಲ್ಲಿ ಈ ಸುಮ್ನೆ ಇದು ಸುಮ್ನೆ ತೋರಿಸಿ. ಒಬ್ಬೊಬ್ರದ್ದು ಅಂದ್ರೆ ಇಲ್ಲ, ತುಂಬಾ time ತಗೊಳುತ್ತೆ. ತೋರಿಸಿ ಇವ್ರು ಬಂದ್ಬಿಡಿ ತುಂಬಾ ಜನ ಇದಾರೆ ಒಬ್ಬೊಬ್ರದ್ದು ಹಾಕ್ಬಿಡಿ ಅಂದ್ರೆ ಸರ್. ಬನ್ನಿ ಬನ್ನಿ ಹಂಗೆ ಬಿಡಿ ಸಾಕು ಮಾತಾಡಿ ಬನ್ನಿ ಹಂಗೆ ಬನ್ನಿ ಹಂಗೆ ಬಂದ್ಬಿಡಿ ಆಗೋಗಿದ್ದು ಹಂಗೆ ಬನ್ನಿ ಇವರೆಲ್ಲ ನಂಗೆ ರಸ್ತೆಲೆ ಸಿಕ್ಕಿರೋದು. ಇವರಿಗೆ ನಮ್ಗೆ ಸಿಕ್ಕಿ ಇವರು 7.5 ವರ್ಷ ಆಗ್ತಾ ಬಂತು. ಇವ್ರಿಗೆ ಕಣ್ಣು ಏನು ಕಾಣಿಸಲ್ಲ. ಇವ್ರ ಹಿಂಗೆ ಇವ್ರಿಗೇನು ಗೊತ್ತಾಗಲ್ಲ. ಇವ್ರು ರಾಮಕ್ಕ ಅಂತ ಏನು ಗೊತ್ತಾಗಲ್ಲ. ಒಂಥರ ಮೆಂಟಲಿ ಪೇಷಂಟ್. ನಮಸ್ತೆ ಮೇಡಮ್ಮ. ನಾನು ಯಾರು? ಚಕ್ರವರ್ತಿ ಚಕ್ರವರ್ತಿ. ಹಾ ಇವರು ಅಷ್ಟೇ. ಇವರು ನಂಗೆ ರಸ್ತೆಯಲ್ಲಿ ಸಿಕ್ಕಿರೋದು. ಇವ್ರಿಗೂ ಯಾರು ಇಲ್ಲ. ಮತ್ತೆ ಇವರು ಅಷ್ಟೇ. ಇವ್ರು ನಂಗೆ ಸಿಕ್ಕಿದ್ದು ಒಂದು ಒಂಟಿ ಮನೇಲಿ ಸಿಗ್ತಾರೆ. ಬಟ್ ಒಳ್ಳೆ ಅಜ್ಜಿ. ಇವರು ಆರಾಮಾಗಿರ್ತಾರೆ. ಯಾರಿಗೂ ಟೆನ್ಷನ್. ಹಾ ಹೌದು. ಆಮೇಲೆ ಇವ್ರು ಬಂದ್ಬಿಟ್ಟು ನಮ್ಮ ಆಶ್ರಮ ತುಂಬಾ ಸಣ್ಣ ಇರೋದ್ರೆ ಇವ್ರೆ. ಪಾಪ ಇವ್ರು ಅಷ್ಟೇ. ಪಾಪ ಇವ್ರಿಗೆ ಯಾರು ಇಲ್ಲ. ಇವ್ರಿಗೂ ಯಾರು ಇಲ್ಲ. ಇವ್ರಿಗೆಲ್ಲರಿಗೂ ಯಾರು ಇಲ್ದೇ ಇರೋರೆ. ಇವ್ರು ನನಗೆ ಇದು ಸಿಗ್ತಾರೆ ಮೆಜೆಸ್ಟಿಕ್ ಅಲ್ಲಿ. ಸಿಕ್ಕಾಗ ತಲೆ ಎಲ್ಲ ಫುಲ್ ಕಜ್ಜಿ ಆಗ್ಬಿಟ್ಟಿರುತ್ತೆ. ಹಿಂಗ್ ಗಿಚ್ಕಿದ್ರೆ ಪಚ್ಚಕ್ ಅಂತ ಬರ್ತಾ ಇರ್ತೀವೆಲ್ಲ. ಇವ್ರು ಬಂದು 7.5 years ಆಯ್ತು. ಇವ್ರಿಗೇನು ಗೊತ್ತಾಗಲ್ಲ. ನಿನ್ ಹೆಸರೇನು? ಸಣ್ಣಮ್ಮ. ನಿನ್ ಗಂಡಲ್ಲಿ ಬೇರೆ ಮಾಡ್ಕೊಂಡು ಹೋದ್ನಂತೆ. ಇವ್ರ ಊರ್ ರಂಗತ್ರ ಮಟ್ಟಿಗೆ ಶಾಪುರ ಬಿಜಾಪುರ ಸಮಥಿಂಗ್ ಅನ್ಸುತ್ತೆ. ಬಟ್ ಏನು ಗೊತ್ತಿಲ್ಲ. ಇಲ್ಲೇ ಇದಾರೆ. ಇಲ್ಲೇ ಬಿಟ್ಬಿಟ್ಟಿದೀವಿ. ಇಲ್ಲೇ ಇದಾರೆ. ಓಕೆ ವಾಟರು ಎಲ್ಲಾ ಫೆಸಿಲಿಟಿನೂ ಇರುತ್ತೆ ಅವ್ರಿಗೆ. ಫಿಲ್ಟರ್ ವಾಟರ್ ಹಂಗೆ ಒಂದ್ ರಾಂಡಾಗ್ ಬಂದ್ಬಿಟ್ಟು ಹಿಂಗ್ ಸುಮ್ಮನೆ ಹಿಂಗೆ ತೋರಿಸ್ಬಿಡ್ತೀನಿ. ಹಾ ಇದು ಫುಲ್ ಜೆಂಟ್ಸು. ಇವರೆಲ್ಲರೂ ಅಷ್ಟೇ ನನಗೆ ರಸ್ತೆಯಲ್ಲೇ ಸಿಕ್ಕಿರೋವಂಥದ್ದು. ಇವ್ರಿಗೂ ಅಷ್ಟೇ. ಇವ್ರಿಗೆ ಯಾರು ಇಲ್ಲ. ಎಲ್ಲ ಬರ ಮುಗ ಇಲ್ಲಿ. ಹಾ ಇವನ ಹೆಸರು ಆರ್ಮುಗ ಅಂತ. ಸ್ವಂತ ಅಪ್ಪನೇ ಡ್ರಿಂಕ್ಸ್ ಮಾಡ್ಕೊಂಡ್ಬಂದು ಚೆನ್ನಾಗಿದ್ದ ಮಗನಿಗೆ ತಲೆಗೆ ಬಾಟ್ಲಿ ತಗೊಂಡು ಹೊಡೆದು ಹುಚ್ಚನ್ ಮಾಡಿರುವಂತದ್ದು. ಇವನು ಒಂಥರ ಸಿಕ್ಕಾಗ ಇವನು ಅಷ್ಟೇ. ಇವನು ನಂಗೆ ಸಿಕ್ಕಿದ್ ಯಾರು ಇಲ್ಲ. ಬಟ್ ಇವನಿಗೆ ಈಗ ನನ್ನ ಜೊತೆ ಮಾತಾಡಿ ಮೆಡಿಸಿನ್ ಎಲ್ಲ ಕೊಡ್ಸಿ ನನ್ ಮಾತೆಲ್ಲ ಅರ್ಥ ಆಗುತ್ತೆ. ನಮಸ್ತೆ ಮಾಡು. ಸಲ್ಯೂಟ್ 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 ಹಿಂಗೆ. ಓಕೆ ಬಾಯ್ ಮಾಡು. ಈ ತರ ಅಂತ ವ್ಯಕ್ತಿ. ಇವಾಗ ಇದೇನ್ ನೋಡಿದ್ರಿ, ಇದೇ ನಮ್ಮ ಆಶ್ರಮ.